ನಮಸ್ಕಾರ ಗೆಳೆಯರೆ. ಇರಾನ್ ಜೊತೆಗಿನ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಅಮೆರಿಕದ ಜೆರಿಕೋ ಹಾಗೂ BAM-ನಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಕೂಡ ಅಷ್ಟಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಇದು ಖಂಡಿತವಾಗಿಯೂ ಭಾರತವು ಆಳವಾಗಿ ಯೋಚಿಸಬೇಕಾದ ವಿಷಯವಾಗಿದೆ. ಹೌದು, ಭವಿಷ್ಯದ ಯುದ್ಧಗಳಿಗಾಗಿ ನಮ್ಮ ಕ್ಷಿಪಣಿ ತಂತ್ರಗಾರಿಕೆಯಲ್ಲಿ ನಾವು ಬಹುದೊಡ್ಡ ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕಾದ ಸಮಯ ಬಂದಿದೆ. ಹಾಗೂ ಈ ಸುದ್ದಿ ಕೇವಲ ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಇರುವ ರಕ್ಷಣಾ ತಜ್ಞರನ್ನು ಕೂಡ ಅಚ್ಚರಿಗೊಳಿಸಿದೆ. ಗೆಳೆಯರೆ, ಈ ಸಂಪೂರ್ಣ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವ ಮುನ್ನ ಒಂದು ಪ್ರಮುಖ ಪ್ರಶ್ನೆಯನ್ನು ನಾವು ತಿಳಿದುಕೊಳ್ಳಬೇಕು. ಅದು ಏನಂದರೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ಭೀಕರ ಸಂಘರ್ಷವನ್ನು ನೀವೆಲ್ಲರೂ ನೋಡಿದ್ರಿ. ಆದರೆ ಒಂದು ವೇಳೆ ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಪ್ರಾರಂಭವಾಗಿ ಅದು ಬಹುದೊಡ್ಡ ಯುದ್ಧವಾಗಿ ಬದಲಾದರೆ ಏನಾಗಬಹುದು? ಇದರಿಂದ ಒಮ್ಮೆ ಊಹಿಸಿ ನೋಡಿ ಗೆಳೆಯರೆ. ಒಂದು ವೇಳೆ ಚೀನಾ ತನ್ನ ದೊಡ್ಡ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಮೂಲಕ ಭಾರತದ ಒಳಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿ ದಾಳಿ ಮಾಡಿದರೆ ಭಾರತ ಕೂಡ ಅಷ್ಟೇ ಬಲವಾಗಿ ಚೀನಾಗೆ ತಿರುಗೇಟು ನೀಡಬೇಕಾಗ್ತದೆ. ಹಾಗಾದರೆ ಈಗಿರುವ ಪ್ರಶ್ನೆ ಅಂದರೆ, ಭಾರತ ಚೀನಾದ ಮಧ್ಯಭಾಗದಲ್ಲಿ ಅಂದರೆ ಸುಮಾರು 3000 ಕಿಲೋಮೀಟರ್ ಒಳಗೆ ದಾಳಿ ಮಾಡಬೇಕಾದ್ರೆ ಯಾವ ಕ್ಷಿಪಣಿಗಳನ್ನು ಬಳಸ್ತದೆ? ಹಾಗೆಯೇ ನಿಮ್ಮ ಉತ್ತರ ಅಗ್ನಿ ಸಿರೀಸ್ನ ಮಿಸೈಲ್ಗಳಾಗಿರ್ಬೋದು. ಹೌದು, ಭಾರತದ ಬಳಿ ಅಗ್ನಿ ಮಿಸೈಲ್ಗಳಿವೆ. ಆದರೆ ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ ಒಂದು ಮುಖ್ಯ ವಿಚಾರವಿದೆ. ಅದು ಏನಂದರೆ, ಅಗ್ನಿ ಕ್ಷಿಪಣಿಗಳನ್ನು ದೀರ್ಘಕಾಲದ ಯುದ್ಧಗಳಿಗಾಗಿ ತಯಾರಿಸಲಾಗಿಲ್ಲ ಹಾಗೂ ಈ ಕ್ಷಿಪಣಿಗಳ ಸಂಖ್ಯೆಯು ಕೂಡ ಸೀಮಿತವಾಗಿದೆ. ಸೊ ಈಗ ಈ ಪ್ರಶ್ನೆ ಯಾಕೆ ಉದ್ಭವಿಸುತ್ತಿದೆ ಅಂದರೆ, ಇಸ್ರೇಲ್ ಮತ್ತು ಅಮೆರಿಕ ಕೂಡ ಇವತ್ತಿಗೆ ಇದೇ ಸಮಸ್ಯೆಯನ್ನು ಎದುರಿಸುತ್ತಿವೆ. ಗೆಳೆಯರೆ, ಇಸ್ರೇಲ್ ಮತ್ತು ಅಮೆರಿಕದ ಹತ್ತಿರವೂ ಕೂಡ ಇರಾನ್ನ ಯಾವುದೇ ಮೂಲೆಯನ್ನು ನೇರವಾಗಿ ಹೊಡೆಯಬಲ್ಲ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ. ಫಾರ್ ಎಕ್ಸಾಂಪಲ್, ಇಸ್ರೇಲ್ ಹತ್ತಿರ ಜೆರಿಕೋ 2 ಅನ್ನೋ ಬ್ಯಾಲಿಸ್ಟಿಕ್ ಕ್ಷಿಪಣಿ ಇದೆ. ಇದರ ರೇಂಜ್ 3500 ಕಿಲೋಮೀಟರ್. ಅಮೆರಿಕದ ಹತ್ತಿರವೂ ಕೂಡ ಟ್ರೈಡೆಂಟ್ ಮತ್ತು ಮಿನಿಟ್ ಮ್ಯಾನ್ ನಂತಹ ಮೀಡಿಯಂ ರೇಂಜ್ ಮತ್ತು ಲಾಂಗ್ ರೇಂಜ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿವೆ. ಆದರೆ ಇಲ್ಲಿ ಇರಾನ್ ತನ್ನ ನೆಲದಿಂದ ಸಾವಿರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಉಡಾವಣೆ ಮಾಡುವ ಮೂಲಕ ಯುದ್ಧ ಮಾಡುತ್ತಿರುವ ರೀತಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಕೇವಲ ತಮ್ಮ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಮಾತ್ರ ಬಳಸಿ ಯುದ್ಧ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ ಯುದ್ಧದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಪ್ರಿಸಿಷನ್ ಸ್ಟ್ರೈಕ್ ಅಂದರೆ ವಿಮಾನಗಳ ಮೂಲಕ ಬಾಂಬ್ ದಾಳಿ ಮತ್ತು ಕ್ರೂ ಕ್ಷಿಪಣಿಗಳನ್ನು ಹೆಚ್ಚಾಗಿ ಬಳಸ್ತಾ ಇವೆ. ಒಂದು ವೇಳೆ ಇರಾನ್ನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬಹಳ ಬಲವಾಗಿದ್ದರೆ ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ವಿಮಾನಗಳಿಗೆ ಇರಾನ್ ಒಳಗೆ ನುಗ್ಗಿ ದಾಳಿ ಮಾಡುವುದು ತುಂಬ ಕಷ್ಟವಾಗ್ತಾ ಇತ್ತು. ಹಾಗೆ ಇಲ್ಲಿ ಒಂದು ಬಹುದೊಡ್ಡ ಪ್ರಶ್ನೆ ಇರುತ್ತದೆ. ಅದು ಏನಂದರೆ, ಭಾರತ ಕೂಡ ಅಗ್ನಿಯಂತಹ ದುಬಾರಿ ಪರಮಾಣು ಕ್ಷಿಪಣಿಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಇರಾನ್ನಂತೆ ಅಗ್ಗದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದಿಸಬಹುದಾದ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತಯಾರಿಸಬೇಕೇ? ಹೌದು, ಯಾಕಂದರೆ ಬದಲಾಗುತ್ತಿರುವ ಯುದ್ಧದ ವಾತಾವರಣದಲ್ಲಿ ಒಂದು ವೇಳೆ ಚೀನಾದೊಂದಿಗೆ ಯುದ್ಧವಾದರೆ ಭಾರತಕ್ಕೆ ಇರಾನ್ನಂತಹ ಮಾಸ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಬಹಳ ಪರಿಣಾಮಕಾರಿಯಾಗಿ ಸಾಬೀತಾಗಲಿವೆ. ಪ್ರಸ್ತುತ ಭಾರತದ ಹತ್ತಿರ ಇರುವ ಅಗ್ನಿ ಸಿರೀಸ್ನ ಕ್ಷಿಪಣಿಗಳು ನ್ಯೂಕ್ಲಿಯರ್ ಆಧಾರಿತವಾಗಿವೆ ಹಾಗೂ ಇವು ಅತ್ಯಂತ ದುಬಾರಿ ಮಾತ್ರವಲ್ಲ, ಇವುಗಳ ಉತ್ಪಾದನೆಯೂ ಕೂಡ ಕಡಿಮೆ ಇರ್ತದೆ. ಹಾಗೂ ಇದಷ್ಟೇ ಅಲ್ಲದೆ ಇಂಥ ಕ್ಷಿಪಣಿಗಳ ಬಳಕೆಯನ್ನು ಯಾವಾಗಲೂ ಕೊನೆಯ ಆಯ್ಕೆ ಅಂತ ಪರಿಗಣಿಸಲಾಗ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಭಾರತದ ಹತ್ತಿರ ನಾನ್ ನ್ಯೂಕ್ಲಿಯರ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಿದ್ರೆ ಅವು ಕ್ರೂ ಕ್ಷಿಪಣಿಗಳಿಗಿಂತ ಹೆಚ್ಚು ಹಾನಿಯನ್ನುಂಟು ಮಾಡಬಲ್ಲವು ಹಾಗೂ ಇವುಗಳನ್ನು ಪರಮಾಣು ಶಸ್ತ್ರಾಸ್ತ್ರಗಳೆಂದು ಪರಿಗಣಿಸಲಾಗುವುದಿಲ್ಲ. ಸೊ ಹೀಗ್ಯಾಕೆ ಇರಾನ್ನಂತಹ ಅಗ್ಗದ ಮತ್ತು ಹೆಚ್ಚಿನ ಸಂಖ್ಯೆ ಕ್ಷಿಪಣಿಗಳ ಅಗತ್ಯ ಹೆಚ್ಚಾಗಿದೆ ಅಂದರೆ, ಯುದ್ಧ ವಿಮಾನಗಳ ಮೂಲಕ ಶತ್ರು ದೇಶದ ಒಳನುಗ್ಗಿ ದಾಳಿ ಮಾಡುವುದು ಇಂದಿನ ದಿನಗಳಲ್ಲಿ ಸುರಕ್ಷಿತವಲ್ಲ. ಇವತ್ತಿನ ಆಧುನಿಕ ಯುದ್ಧದಲ್ಲಿ ಅಮೆರಿಕ, ರಷ್ಯಾ ಅಥವಾ ಇಸ್ರೇಲ್ ಆಗಿರಲಿ, ಎಲ್ಲರ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂದರೆ ICBM ಕೇವಲ ಗೋದಾಮಿನಲ್ಲಿ ಬಿದ್ದಿವೆ. ಆದರೆ ಇರಾನ್ ಮಾತ್ರ ರಾಕೆಟ್ ಲಾಂಚರ್ಗಳಂತೆ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಏಕಕಾಲದಲ್ಲಿ ಬಳಸ್ತಾ ಇದೆ. ಸೊ ಅದಕ್ಕಾಗಿ ಈಗ ಅಗ್ಗವಾದ ಆದರೆ ಹೆಚ್ಚಿನ ಸಂಖ್ಯೆಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಅವಶ್ಯಕತೆ ಭಾರತಕ್ಕೂ ಈಗ ಅರಿವಾಗ್ತಾ ಇದೆ. ಯಾಕಂದರೆ ಕೇವಲ ಕ್ರೂ ಕ್ಷಿಪಣಿಗಳನ್ನು ಬಳಸಿಕೊಂಡು ಚೀನಾದ ಪ್ರತಿಯೊಂದು ಮೂಲೆಗೂ ತಲುಪುವುದು ಕಷ್ಟ. ಯುದ್ಧ ವಿಮಾನಗಳ ಮೂಲಕ ಒಳನುಗ್ಗಿ ದಾಳಿ ಮಾಡುವುದು ಅಪಾಯಕಾರಿ. ಯಾಕಂದರೆ ಪರಮಾಣು ಕ್ಷಿಪಣಿಗಳ ಬಳಕೆಯಂತೂ ಯಾವಾಗಲೂ ಕೊನೆ ಆಯ್ಕೆ ಆಗಿರ್ತದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಮಾಸ್ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಯಾವುದೇ ಪರಮಾಣು ಶಸ್ತ್ರಾಸ್ತ್ರಗಳಿಲ್ಲದೆಯೂ ಶತ್ರು ಪಾಳಯದಲ್ಲಿ ಭಾರಿ ವಿನಾಶವನ್ನುಂಟು ಮಾಡಬಲ್ಲ ಅತ್ಯುತ್ತಮ ಅಸ್ತ್ರಗಳಾಗಲಿವೆ. ಹಾಗೂ ಭಾರತ ಈ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಡಬೇಕಾದ ಸಮಯ ಬಂದಿದೆ. ಸೊ ಗೆಳೆಯರಿ, ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.